ಮಾಧ್ಯಮಿಕರಿಗೂ ಮತ್ತು ನಮ್ಮ ಯೂಟ್ಯೂಬರ್ಸ್, ಪ್ರೆಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಬಲ್ಲಂತೂ ಮೊದಲನೇ ಗುರುಗಳು ಬಹಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದೆ. ನಿಮಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಇದ್ರ ಬಗ್ಗೆ ಪ್ರಣಾಮಗಳು. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಅವರ ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದೇವೆ. ಅದರಲ್ಲಿ ಹಂಸಲೇಖ ಅವರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ನಾಯಿ ಸರ್ ಹಾಡುಗಳನ್ನು ಬಹಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಕಡೆ ಸಿನಿಮಾ ಇವರು ನನ್ನನ್ನು ಹೀರೋ ಅಂತೆಲ್ಲ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಕಿರಣ್ ಆದಿತ್ಯ ಅವರು ಒಂದು ಪಣವಾಗಿಟ್ಕೊಂಡು ಇದನ್ನ ಒಂದು ದೊಡ್ಡ ಪ್ರಾಜೆಕ್ಟ್ನ ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡಬೇಕು ಅನ್ನೋ ಒಂದು ಏನು ಹಠ ಸಾಧನೆ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್. ತುಂಬ ಖುಷಿಕರವಾದ ವಿಚಾರ ನಿಜವಾಗ್ಲೂ. ಈ ಥರ ಒಂದೊಂದು ಹಾಡುಗಳಿಗೂ ಒಂದೊಂದು ರಿಲೀಸ್ ಪ್ಯಾಟರ್ನ್ ಇಟ್ಕೊಂಡು ಒಂದೊಂದು ಇವೆಂಟ್ ಮಾಡ್ತಿದ್ದೀರಾ. ನಿಮಗೂ ಮತ್ತು ನಮ್ಮ ಪ್ರದೀಪ್ ಸರ್ ಅವರ ಬೆನ್ನೆಲುಬು ಮತ್ತು ಇಡೀ ಚಿತ್ರಕ್ಕೆ ಅವರೇ ಒಂದು ಅಡಿಪಾಯ. ತುಂಬ ಧನ್ಯವಾದಗಳು ಇಬ್ಬರಿಗೂ. ಮೊದಲನೇದಾಗಿ ಈ ಹಾಡು ನೀನೊಬ್ಬಳೆ ಅನ್ನೋ ಒಂದು ಏನು ಹಾಡಿದೆ, ಅದು ಕಂಪೋಸಿಂಗ್ ವಿಚಾರವಾಗಿ ತುಂಬ ಮಾತನಾಡೋದಿದೆ. ಆದರೆ ಇವತ್ತು ಇರುವಂಥ ಸಮಯಾವಕಾಶದಲ್ಲಿ ಕೆಲವಷ್ಟೇ ನಾನು ವಿಚಾರ ಹೇಳಬಲ್ಲೆ. ಸಂಚಿತ್ ಹೆಗ್ಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅನುರಾಧ ಭಟ್ ಭಾಳ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಾಲುಗಳು ನಾವು ಕಂಪೋಸ್ ಮಾಡಬೇಕಾದ್ರೆ ಇದೇ ಸಮಯ ಹೆಚ್ಚು ಕಡಿಮೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಒಂದು ಹಾಡಬೇಕು. ಈ ಸಿಚುವೇಶನ್ ಬಂದು ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಹೀರೋಯಿನ್ಗೆ ಭಾಳ ಇಂಟಿಮೇಟ್ ಆಗಿ ಹೇಳುವಂಥ ಒಂದು ಹಾಡು, ನೇಚರಲ್ಲಿ ಇಬ್ಬರು ಸೇರಿ ಸಮರ್ಪಿಸ್ಕೊಂಡು ಹಾಡುವಂಥ ಹಾಡು ಅಂತ ಕಿರಣ್ ಅವರು ಮತ್ತು ನಮ್ಮ ಕಾಂತ್ ಅವರು ಇಬ್ಬರು ಕೂತ್ಕೊಂಡು ಹೇಳ್ಬೇಕಾದ್ರೆ ಹಲವಾರು ಟ್ಯೂನ್ಗಳನ್ನ ಪ್ರಯೋಗ ಮಾಡ್ತೀವಿ. ಗುರುಗಳು ತಡೆಯಪ್ಪ ನಮ್ಮ ಸ್ಟುಡಿಯೋಗೆ ಬರ್ಬಿಡ್ತೀವಿ ಅಂತ ನಮ್ಮ ಒಂದು ಕರೆಯ ಮೇಲೆಗೆ ಆಯ್ತಪ್ಪ ಅಲ್ಲೇ ಬರ್ಬಿಡ್ತೀವಿ ಅಂತ ಬಂದ್ಬಿಟ್ಟು ಹಾಗೆ ಕೂತ್ಕೊಂಡು ಒಂದು ಸಾಲುಗಳು ಕಂಪೋಸಿಂಗ್ ಸ್ಟಾರ್ಟ್ ಆಗ್ತಾ ಒಂದು ಪಿಯಾನೋದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಿದ್ದ ಹಾಗೆಯೇ ಈ ಲೈನ್ ನೋಡಿ ಅಂತ ಹೇಳ್ಬಿಟ್ಟು ನೀನೊಬ್ಬಳೆ ಈ ತಾರಣ ಅಂತ ಹೇಳ್ತಿರ್ಬೇಕಾದ್ರೆ ನೀನೊಬ್ಬಳೆ ಅಂತ ಒಂದು ಸಾಲನ್ನ ಕೊಟ್ಟು ಒಂದು ಪದ ಕೊಟ್ಟು ಇಮಿಡಿಯೇಟ್ಲಿ ಒಂದು ವಿದಿನ್ ಅರ್ಧ ಗಂಟೆ ಅಷ್ಟು ಅಲ್ಬೇಕಂತೂ ಅಷ್ಟೇ ಅಲ್ವಾ, ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಹಾಡನ್ನು ಸಂಪೂರ್ಣವಾಗಿ ಪಲ್ಲವಿ ನಮ್ಮ ಕೈಗೊಟ್ಟು. ತುಂಬ ಧನ್ಯವಾದಗಳು. ಈ ಹಾಡು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾದ್ರೆ ಅದು ಮೊದಲನೇದಾಗಿ ನಿಮ್ಮ ಪದಗಳಿಂದಾನೆ. ಖಂಡಿತವಲ್ಲ ನಿಮ್ಮೆಲ್ಲರ ಒಂದು ನನ್ನ ಕಡೆಯಿಂದ ಕೋರಿಕೆ, ಈ ಹಾಡನ್ನ ಸಾಕಷ್ಟು ಎಲ್ಲರಿಗೂ ಒಂದು ಮುಟ್ಟೋ ರೀತಿ, ಇದನ್ನ ನೀವು ತಲುಪಿಸೋ ರೀತಿ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿದ್ದಾರೆ. ಖಂಡಿತವಾಗ್ಲೂ ಈ ಹಾಡು ಮತ್ತು ಈ ಚಿತ್ರ ತುಂಬ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಜೊತೆಗೆ ನಮ್ಮ ಕಾಕ್ರೋಚ್ ಸರ್ ಇವರ ಹೆಸರಲ್ಲಿ ನ್ಯಾಷನಲ್ ಬೇರ್ಡು ತುಂಬ ಸುದ್ದಿಯಾಗಿ ಕೊಡ್ತು. ನಾನು ಆಶ್ಚರ್ಯಚಕಿತನಾಗ್ಬಿಟ್ಟೆ. ಕಾಂತರವ್ರು ಫೋನ್ ಮಾಡಿ, ಸರ್ ಇದ್ಯಾರೋ ಇದಕ್ಕೆ ಕಾಕ್ರೋಚ್ ಅವರ ಸಂಬಂಧಪಟ್ಟಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ನಾನು ನ್ಯಾಷನಲ್ ಬೇರ್ಡ್ ಅಲ್ಲ, ಮೋಸ್ಟ್ಲಿ ಸ್ಟೇಟ್ ವೈಸ್ ಎಲ್ಲ ಏನಾದರೂ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ ಅಂತ ಹೇಳಿದ್ರು. ಆ ಥರ ಏನಿಲ್ಲ ಅಂತ ಹೇಳಿದ್ರು. ಹಾಗೆ ಸರ್ ಆ ಥರ ಆ ದಿನಗಳು ನಿಮ್ಮಲ್ಲಿ ಬರಲಿ ಸರ್. ತುಂಬ ಖುಷಿ ಆಯಿತು. ಇವತ್ತಿನ ಪ್ರೆಸ್ ಮೀಟು ನೀವೆಲ್ಲ ಬಂದಿದ್ದೀರಾ. ಪ್ರಕೃತಿ ಇವತ್ತು ಪಾಸಿಟಿವ್ ಸೈನ್ ಕೊಟ್ಟಿದ್ದೀರಿ ಹಾಡಿನ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.